ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಇವತ್ತು ಒಂದು ಪುಟ್ಟದಾದ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಒಂದು ಹೆಲ್ತ್ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಹೆಚ್ಚು ಲೈಕ್ ಕೊಡಿ. ನಿಮ್ಮ ಪ್ರೀತಿಯ ಕಮೆಂಟ್ಗಳನ್ನ ನನಗೆ ಮೆಸೇಜ್ ಮೂಲಕ ಕಮೆಂಟ್ಗಳನ್ನ ಮಾಡಿ. ಇವತ್ತು ಒಂದು ಅದ್ಭುತವಾದ ಸೂಪು, ನಿಜವಾಗ್ಲೂ ಕೂಡ ನೀವು ಇದನ್ನು ಒಂದು ಸಲ ಟ್ರೈ ಮಾಡಲೇಬೇಕು. ಅಂತಹ ಒಂದು ಸೂಪರ್ ಒಂದು ಸೂಪನ್ನ ಮಾಡಿಕೊಂಡು ಬೆಳಗಿನ ಸಮಯ ಕುಡಿಯೋದ್ರಿಂದ ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಹೇಗೆ ಕೆಲಸ ಮಾಡುತ್ತೋ ಹಂಗೆ ಕೆಲಸ ಮಾಡುವಂಥ ಒಂದು ಅದ್ಭುತವಾದ ಸೂಪು. ಯಾರೆಲ್ಲ ವೆಯ್ಟ್ ಲಾಸ್ಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ, ಸ್ಕಿನ್ ತುಂಬ ಟ್ಯಾನ್ ಆಗಿದೆ, ಸ್ಕಿನ್ನು ನಾವು ಗ್ಲೋ ಆಗಬೇಕು ಅಂದರೆ ಬಿಸಿಲು ಓಡಾಡಿ ಇಲ್ಲಾಂದರೆ ಏನೋ ಒಂದು ವ್ಯತ್ಯಾಸದಿಂದ ಚರ್ಮ ಸಹ ತುಂಬ ಕಪ್ಪು ಸುತ್ಕೊಂಡಿರುತ್ತೆ. ಅಂಥದಕ್ಕೆಲ್ಲ ನಾವು ಸ್ಕಿನ್ ಮೇಲೆ ಆಯಿಂಟ್ಮೆಂಟು, ಕ್ರೀಮು, ಅದು ಇದು ಲೋಷನ್ ಎಲ್ಲ ಹಚ್ಕೊಳ್ತೀವಿ, ಸೋಪು, ಫೇಸ್ ವಾಶ್ ಹಿಂಗೆಲ್ಲ ಬಳಸ್ತೀವಲ್ವ, ಒಳಗಡೆಯಿಂದನೂ ಶುದ್ಧ ಆಗಬೇಕಲ್ವ. ಅದಕ್ಕೆ ಇದೊಂದು ಸೂಪನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ. 1 ತಿಂಗಳು ಬಳಸಿ ನೋಡಿ, ನೀವೇ ನನ್ನ ಜೊತೆ ಹೇಳ್ಕೊಳ್ತೀರಿ. ಆ ಸೂಪನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಬಳಸ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ. ಖಂಡಿತ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಗಿದೆ ಅಂದರೆ ಸುಮ್ಮನೆ ಆಗಬೇಡಿ, ಹೆಚ್ಚು ಲೈಕ್ ಬೇಕು, ಹಾಗೆ ನಿಮ್ಮ ಪ್ರೀತಿಯ ಕಮೆಂಟ್ಗಳು ಸಹ ಖಂಡಿತ ಬೇಕು. ಆಲ್ರೆಡಿ ಮೊಟ್ಟೆ ಬೇಯಕ್ಕಿಟ್ಟಿದ್ದೀನಿ. ಮೊಟ್ಟೆ ತೆಗೆದಿಟ್ಬಿಟ್ಟು ಈಗ ಏನೆಲ್ಲ ಸೂಪ್ಗೆ ಬಳಸ್ತಾ ಇದ್ದೀನಿ ಖಂಡಿತವಾಗ್ಲೂ ಮಾಡಿ ನೋಡಿ. ಇದನ್ನು ಮಾಡಬೇಕು ನೀವು. ಒಂದು 3 ವಾರ ಬಳಸಿ ನೀವು ಇದನ್ನು ಮಾಡಿ ಕುಡೀರಿ. ಬೆಳಗಿನ ಸಮಯ ಇದನ್ನು ಕುಡಿಯೋದ್ರಿಂದ ಟಿಫನ್ ಬದಲು ಟಿಫನ್ ತಿಂದು ಕುಡಿತೀನಿ, ಇಲ್ಲ ಅದು ತಿಂದು ಕುಡಿದು ಮತ್ತೆ ಟಿಫನ್ ಮಾಡ್ತೀನಿ ಅನ್ಬೇಡಿ. ಇದೇ ನಿಮಗೆ ಬೆಳಗಿನ ಒಂದು ಬ್ರೇಕ್ಫಾಸ್ಟ್. ಅದರಿಂದ ನಾನಿವತ್ತು ಹೊರಗಡೆ ಕೆಲಸ ಇದೆ, ಅದೇ ಕಪ್ಪಕ್ಕಿ ಮಾಲ್ಟು ಸಂಜೆ ಟೈಮ್ ಕುಡಿತಾ ಇದ್ದೀನಿ. ಇದನ್ನು ಸೂಪ್ ಬೆಳಗಿನ ಸಮಯ ಪ್ರತಿನಿತ್ಯ ಕುಡಿತಾ ಇದ್ದೀನಿ. ಸೂಪರಾಗಿದೆ, ಹೆಮ್ಮೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಏನೆಲ್ಲ ಬಳಸ್ತಾ ಇದ್ದೀನಿ ತೋರಿಸ್ತೀನಿ. ಖಂಡಿತ ಪ್ರಯತ್ನ ಪಡಿ, ಚಾಲೆಂಜ್ ಮಾಡಿ. ಬೇಕಾದರೆ ನೀವೇ ಹೇಳ್ತೀರಿ ನನ್ನ ಜೊತೆ. ಬನ್ನಿ. ಆಲ್ರೆಡಿ ಸಮಯ ಆಗೋಗಿದೆ, ಬೇಗ ನಾನು ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದರಿಂದ ಬೇಗ ಕೆಲಸ ಮುಗಿಸ್ಕೊಳ್ತೀನಿ. ಬನ್ನಿ. ಪೂಜೆ ಕೂಡ ಆಗಿಲ್ಲ, ಸೂಪ್ಗೆ ರೆಡಿ ಮಾಡಿಟ್ಬಿಟ್ಟು ಪೂಜೆ ಮಾಡಿ ನಂಬರ್ ಮ್ಯಾನಿಫೆಸ್ಟಿಂಗ್ ಇದೆ ನನಗೆ, ಅದನ್ನು ಮುಗಿಸ್ಕೊಂಬಂದು ಸೂಪ್ ಕುಡಿದು ನಾನು ಹೊರಗಡೆ ಹೋಗೋದಿದೆ, ಹೋಗಿ ಬರಬೇಕು. ಬನ್ನಿ. ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಇದ್ದೀನಿ ಈ ಒಂದು ಅದ್ಭುತವಾದ ಸೂಪ್ ಮಾಡೋದಕ್ಕೆ ಅಂತ ಹೇಳಿ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸಿ ನಿಮ್ಮ ಜೊತೆ ಮಾತಾಡ್ತೀನಿ. ಬನ್ನಿ. ನೋಡಿ, ಏನೂ ಇಲ್ಲ, ಸಿಂಪಲ್ಲಾಗಿ ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ. ಕ್ಯಾರೆಟ್, 2 ಕ್ಯಾರೆಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ, 1 ಈರುಳ್ಳಿ ತೊಗೊಂಡಿದ್ದೀನಿ, 10 ಗೋಡಂಬಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಕೂಡ ಇದೆ ಇಲ್ಲಿ. ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಬೆಣ್ಣೆ ಇಲ್ಲ ತುಪ್ಪನಾದರೂ ಬೇಕಾಗುತ್ತೆ, ಮತ್ತು 1 ಚಿಕ್ಕ ಸ್ಪೂನಲ್ಲಿ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ನೀರು, ನಾನು 1 ಗ್ಲಾಸ್ ನೀರು ಬೇಕು, ಅರ್ಧ ಗ್ಲಾಸ್ ನೀರು ಬಳಸ್ತಾ ಇದ್ದೀನಿ, ಇನ್ನು ಅರ್ಧ ಗ್ಲಾಸ್ ಮೊಸರನ್ನ ಬಳಸ್ಕೊಳ್ತೀನಿ. ನೀವು ಕೂಡ ಇದೇ ಥರ ಮಾಡಿ ನೋಡಿ. ಬನ್ನಿ. ಇದನ್ನು ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಷ್ಟೇ ಸಾಮಗ್ರಿಗಳು, ಏನು ಜಾಸ್ತಿ ಏನಿಲ್ಲ. ಇದನ್ನು ನೀವು ಬೆಳಗಿನ ಟೈಮು 1 ಕಪ್ಪು ಸೂಪನ್ನ ಕುಡಿಯೋದ್ರಿಂದ ಮಧ್ಯಾಹ್ನದವರೆಗೂ ಕೂಡ ಸಿಕ್ಕಾಬಿಟ್ಟೆ ಆರಾಮಾಗಿ ಏನೋ ಒಂದು ಹೆಲ್ತಿ ಡಯೆಟನ್ನ ನಾನು ಮಾಡ್ತಾಯಿದ್ದೀನಿ ಅಂತ ಹೆಮ್ಮೆ ಖುಷಿಯಿಂದ ಕೂಡ ಮಾಡಬಹುದು. ಕ್ಯಾರೆಟ್ ನಿಮ್ಗೆ ಗೊತ್ತೇ ಇರೋ ಹಾಗೆ ಸ್ಕಿನ್ನನ್ನು ಒಳಪು ಮಾಡುತ್ತೆ. ಇನ್ನು ಗೋಡಂಬಿ ಫ್ಯಾಟ್ ಅಲ್ವಾ ಅಂತ ನೀವು ಅನ್ಕೋಬಹುದು. ಮುಳ್ಳನ್ನು ತೆಗಿಬೇಕು ಅಂತಾರಲ್ಲ, ಹಾಗೆ ನಮ್ಮ ದೇಹದಲ್ಲಿರೋ ಫ್ಯಾಟನ್ನು ಕರಗಿಸ್ಬೇಕು ಅಂದರೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನು ಈರುಳ್ಳಿ ಬಗ್ಗೆ ಹೇಳೋಗೆ ಇಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಇದನ್ನೆಲ್ಲ ಬೆಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಅರ್ಧ ಕಪ್ ನೀರು ತೊಗೊಂಡಿದ್ದೀನಿ, ಇನ್ನು ಅರ್ಧ ಕಪ್ಪು ಮೊಸರನ್ನ ಬಳಸ್ತೀನಿ. ಆಯಿತಾ? ಬನ್ನಿ, ಮುಂದೆ ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಮೊಟ್ಟೆ ಬೆಂದಿದೆ, ತೆಗೆದಿಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಳ್ತೀನಿ. ಒಂದು ಬಾಣಲಿ ಇಟ್ಕೊಳ್ತೀನಿ. ಈ ಥರ ಒಂದು ಬಾಣಲಿ ಇಟ್ಕೊಳ್ಳೋಣ. ಇವಾಗ ಬಾಣಲಿ ಬಿಸಿಯಾಗಿದೆ. ನಾನು 1 ಸ್ಪೂನಷ್ಟು ಬೆಣ್ಣೆನ ತಗೊಳ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಡ್ತೀನಲ್ಲ, ಬೆಣ್ಣೆ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಬೇಗ. ಬೆಣ್ಣೆನ ತಗೊಳ್ತಾ ಇದ್ದೀನಿ. ಬೆಣ್ಣೆ ಕರಗೋಕೆ ಇಟ್ಟಿದ್ದೀನಿ. ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಣ್ಣೆಲಿ. ನೋಡಿ, ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಅವೆಲ್ಲ ಸಹ ಹಾಕ್ತಾಯಿದ್ದೀನಿ.
ಜೊತೆಗೆ ಮೆಣಸು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಮೀಡಿಯಮ್ ಊರಿಲೇನೆ ಇಟ್ಕೊಳ್ಳಿ. ಬೆಣ್ಣೆ ಇಲ್ಲ ತುಪ್ಪನಾದರೂ ಕೂಡ ಬಳಸ್ಬೋದು. ನಾನು ಬೆಣ್ಣೆನೇ ಹೆಚ್ಚಿಗೆ ಬಳಸೋದು. ಒಂದು ಹೆಲ್ತಿ ಫ್ಯಾಟ್, ಗುಡ್ ಫ್ಯಾಟು ಅಂತ ಹೇಳ್ಬೋದು ಬೆಣ್ಣೆನ. ತುಪ್ಪನೂ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲೇ ಮಾಡಿರುವ ತುಪ್ಪಗಳನ್ನ ಬಳಸಿ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಚೆನ್ನಾಗಿ ಬೆಣ್ಣೆಲಿ ನಾವು ಫ್ರೈ ಮಾಡ್ಕೋಬೇಕು. ಮಾಡಬೇಕಾದ್ರೆ ಘಮ 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 ಅನ್ನುತ್ತೆ. ನನ್ನ ಜೊತೆ ನೀವು ಚಾಲೆಂಜ್ ಮಾಡಿ ನೋಡೋಣ. 3 ವಾರ ಕುಡೀರಿ, ಬೆಳಗಿನ ಸಮಯ ಕುಡೀರಿ. ಇದನ್ನು 3 ವಾರ ಕಂಟಿನ್ಯೂಸ್ ಕುಡೀರಿ. ವೆಯ್ಟ್ ಲಾಸ್ ಆಗಿದೆಯಾ, ಸ್ಕಿನ್ ಗ್ಲೋ ಆಗಿದೆಯೋ ಇಲ್ವೋ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚಾಲೆಂಜ್ ಮಾಡ್ತೀನಿ. ಅಷ್ಟು ಸೂಪರಾದ ಒಂದು ಹೆಲ್ತಿ ಸೂಪ್ ಅಂತ ನಾನು ನಿಮ್ಮ ಮುಂದೆ ಹೇಳ್ಕೊಳ್ತೀನಿ. ಸಂಬಳಮ್ಮ ಇನ್ನೂ ಬಂದಿಲ್ಲ. ಬೇಗ ನನ್ನ ಕೆಲಸ ಇದೆ, ಈಗ ಫೋನ್ ಮಾಡಿ ಹೇಳಬೇಕು. ಇದು ಮುಗಿಸಿ ದೇವ್ರಿಗೆ ದೀಪ ಹಚ್ಬಿಟ್ಟು ನಂಬರ್ ಮ್ಯಾನಿಫೆಸ್ಟಿಂಗ್ ಇದೆ, ಅದು ಮುಗಿಸ್ಕೊಂಡು ಬಂದು ಸೂಪ್ನ ಕುಡಿದು ಹೊರಡೋದಿದೆ. ಸೂಪ್ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ, ಕುಡಿಬಹುದು. ಅದಕ್ಕೆ ಇವೆಲ್ಲ ರೆಡಿ ಮಾಡಿ ಹೋಗೋಣ ಅಂತ ಹೇಳಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಅರ್ಧ ಭಾಗ ಚೆನ್ನಾಗಿ ಫ್ರೈ ಆಗಿದೆ ಬೆಣ್ಣೆ ಒಟ್ಟಿಗೆ. ನಾನೇನು ಒಂದು ಅರ್ಧ ಕಪ್ ವಾಟ್ರ್ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಒಂದು 5 ನಿಮಿಷ ಈ ನೀರಲ್ಲಿ ಬೇಯಬೇಕಾಗುತ್ತೆ. ಐದು ನಿಮಿಷ ಈ ನೀರೊಟ್ಟಿಗೆ ಬೇಯಲಿ. ಇವಾಗ ಬೆಣ್ಣೆಲಿ ಒಂದು 5 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡಿದೆ ಅಲ್ವಾ. ಈಗ ನೀರಿನಲ್ಲೂ ಕೂಡ ಒಂದು 5 ಮಿನಿಟ್ಸ್ ಬೆಂದಿದೆ. ಇವಾಗ ನಾವೇನು ತೊಗೊಂಡಿದ್ದೀವಿ ಪದಾರ್ಥಗಳು, ಈಗ ನೀರಲ್ಲೂ ಸಹ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆಮೇಲೆ ಒಂದು ತಿಕ್ಕಾಗಿ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕಲ್ವ. 5 ನಿಮಿಷ ಬಿಡ್ತೀನಿ. ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ತಣ್ಣಗಾಗಿರುತ್ತೆ ಒಂದು ತಿಕ್ ಪೇಸ್ಟಾಗಿ ಮಾಡಿಕೊಂಡು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ನಿಮಗೆ ಟೇಸ್ಟ್ ಹೇಗಿದೆ ಅಂತ ಸಹ ತಿಳಿಸ್ತೀನಿ. ಆಯಿತಾ? ಬನ್ನಿ, ತಣ್ಣಗಾಗೋವರೆಗೂ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಇದ್ದೀರಿ, ನಾನಿವಾಗ ಜಾರಿಗೆಲ್ಲ ಹಾಕ್ಕೊಂಡಿದ್ದೀನಿ. ನೀರೇನು ಹಾಕಿದ್ನೋ ಅದು ಚೆನ್ನಾಗಿ ಬೆಂದು ಇನ್ನಿಷ್ಟು ನೀರು ಉಳ್ಕೊಂಡಿದೆ. ಈ ನೀರನ್ನು ನಾನು ಇದು ತಿಕ್ಕಾಗಿ ನಾವು ರುಬ್ಬ ಆದಮೇಲೆ ಈ ನೀರು ಕೂಡ ಬಳಸ್ಕೊಳ್ತೀನಿ, ಅದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಒಂದು ತಿಕ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಗಟ್ಟಿ ನಿಮ್ಮ ಜಾರಲ್ಲಿ ರುಬ್ಬ ಕಷ್ಟ ಅಂತ ಹೇಳಿದ್ರೆ ಈ ಇಟ್ಕೊಂಡಿರೋ ನೀರನ್ನೇ ಹಾಕ್ಕೊಂಡು ಪೇಸ್ಟಾಗಿ ಮಾಡ್ಕೊಳ್ಳಿ, ಅಂದರೆ ರುಬ್ಕೊಳ್ಳಿ. ಆಯಿತಾ? ಬನ್ನಿ ರುಬ್ಕೊಂಡು ಬರ್ತೀನಿ ನಾನಿವಾಗ. ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಒಂದು ಪೇಸ್ಟ್ ರೀತಿ ರುಬ್ಬಿದ್ದೀನಿ. ನೋಡಿ ನಾವು ಕಾಣಿಸ್ತಾ ಇದೆಯಲ್ಲ, ಈ ರೀತಿ ರುಬ್ಕೊಂಡಿದ್ದೀನಿ. ಇದು ನಾನು ಮೊಸರು ಇಟ್ಕೊಂಡಿದ್ದೀನಿ, ಮಿಲ್ಕಿ ಮಿಸ್ಟ್ ಅವ್ರದ್ದು ಮೊಸರು. ಬನ್ನಿ ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳ್ಳೋಣ ಇದನ್ನು. ಏನು ನೀರು ಇಟ್ಕೊಂಡಿದೆ ನೋಡಿ, ಇದು ಬೇಯಿಸಿರೋ ನೀರು ಇದೆಯಲ್ಲ ಅದನ್ನು ಜಾರ್ಗೆ ಹಾಕ್ಕೊಳ್ತೀನಿ. ಅದನ್ನೇ ತೊಳೆದು ಕ್ಲೀನಾಗಿ ಆ ನೀರಲ್ಲೇ ಜಾರನ್ನು ತೊಳೆದಂಗೆ ಬಳಸ್ತೀನಿ ಅದನ್ನು. ಈ ರೀತಿ ಮೊಸರು ಕೂಡ ಹಾಕ್ಕೊಂಡು ಮೊಸರನ್ನು ಬಳಸ್ತೀನಿ, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಟ್ಲಿನೊಂದು ದೊಡ್ಡದು ತಗೋಬೇಕಿತ್ತು.
ಈಗ ಒಂದು ನಿಮಿಷ ಇರಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಮೊಸರು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಘಮ ಕೂಡ ಸೂಪರಾಗಿದೆ. ಸಾಕು ಇಷ್ಟು, ಮಧ್ಯಾಹ್ನದವರೆಗೂ ನೀವು ಆರಾಮಾಗಿ ಹಸು ಅಂತ ಕೂಡ ಆಗೋದಿಲ್ಲ ಆಯಿತಾ. ಈ ಥರ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀನಿ ನೋಡಿ. ಪಿಂಕ್ ಸಾಲ್ಟು ಆದಷ್ಟು ಒಂದು ಸ್ವಲ್ಪ ಉಪ್ಪನ್ನ ಕಡಿಮೆನೇ ಬಳಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಅದು ಬೇಸಿಗೆಯಲ್ಲಿ, ಸಮ್ಮರಲ್ಲಂತೂ ಉಪ್ಪು ಜಾಸ್ತಿ, ಖಾರ ಉಪ್ಪು ಜಾಸ್ತಿ ಬಳಸಬಾರ್ದು ನೋಡಿ. ಈಗ ಈ ರೀತಿ ಲಾಸ್ಟಲ್ಲಿ ಸಾಧಾರಣವಾಗಿ ನನಗೆ ಎಷ್ಟು ಬೇಕಷ್ಟು ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು. ಆಲ್ರೆಡಿ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಚೆನ್ನಾಗಿ ಬೆಣ್ಣೆಲಿ ಫ್ರೈ ಮಾಡಿ ರುಬ್ಕೊಂಡಿದ್ದೀವಲ್ವ, ಬೇಕು ಅನ್ನೋರು ಬೇಕಾದರೆ ಯೂಸ್ ಮಾಡಬಹುದು ಆಯಿತಾ. ನೋಡಿ, ಹೆಲ್ತಿ ಒಂದು ಸೂಪರ್ ಸೂಪು ರೆಡಿ ಆಯಿತು. ಇಷ್ಟು ಸಾಕು. ಇವಾಗ ನಾನೀಗ ಇದನ್ನು ತಿಂದು ಮುಗಿಸಿ ಹೇಗಿದೆ ಟೇಸ್ಟ್ ಅಂತ ಕೂಡ ನಿಮಗೆ ಹೇಳ್ತೀನಿ ಬನ್ನಿ. ಬನ್ನಿ, ಒಂದು ಆರೋಗ್ಯಪೂರ್ಣವಾದ ಹೆಲ್ತಿ ಒಂದು ಸೂಪರಾಗಿ ಹೆಲ್ತಿ ಒಂದು ಸೂಪ್ ರೆಡಿ ಆಯಿತು. ನಿಮ್ಮ ಎದುರಿಗೇ ರೆಡಿ ಮಾಡಿದ್ದೀನಿ. ಇದನ್ನು ಇವಾಗ ತಿಂದು ಇಲ್ಲ ಕುಡಿದು ಅಂತನಾರು ಅನ್ಬೋದು. ಬೇಗ ಮುಗಿಸೋಣ. ನೀವು ಟ್ರೈ ಮಾಡಿ, ಖಂಡಿತ ಮಾಡಿ, ನೀವೇ ನನ್ನ ಜೊತೆ ಹೇಳ್ಕೊತೀರಿ. ಸಖತ್ತಾಗಿದೆ. ಏನೋ ವೀಡಿಯೋಗೋಸ್ಕರ ನಾವು ಖಂಡಿತ ಹೇಳ್ತಾ ಇಲ್ಲ. ಬೇಕಾದರೆ ನಾಳೆನೇ ಇದನ್ನು ಟ್ರೈ ಮಾಡಿ ನನ್ನ ಜೊತೆ ನೀವು ಹೇಳಲೇಬೇಕು ಕಮೆಂಟಲ್ಲಿ. ಅಂಥ ಒಂದು ಹೆಲ್ತಿ ಡಯಟ್ ಫುಡ್ ಇದು. ಸೂಪು ಯಾಕೆ ತೂಕ ಇಳಿಸೋಕ್ಕಾಗಲ್ಲ, ಯಾಕೆ ನಾವು ನಮ್ಮ ಸ್ಕಿನ್ನನ್ನು ಒಂದು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕಾಗಲ್ಲ, ಇಂತಹ ಒಂದು ಆರೋಗ್ಯಕರವಾದ ಒಂದು ಹೆಲ್ತಿ ಡಯಟನ್ನ ಖಂಡಿತ ಫಾಲೋ ಮಾಡಿ. ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ, ಬೇರೇನೂ ಬೇಡ, ಇಷ್ಟರಲ್ಲೇ ಮಾಡ್ತಾ ಬನ್ನಿ. ನೀವೇ ನನ್ನ ಜೊತೆ ಹೇಳ್ಕೊಳ್ತೀರಿ. ಸಕ್ಕ ಟೇಸ್ಟು. ಇದು ತಿಂದು ನಾನೇನು ತಿಂಡಿ ತಿನ್ನಲ್ಲ. ನಮ್ಮ ಕಪ್ಪಕ್ಕಿ ಮಾಲ್ಟು ಅಷ್ಟೇ, ನಮ್ಮ ಏನು ಬ್ಲ್ಯಾಕ್ ರೈಸ್ ಮಾಲ್ಟು ಗಂಜಿ ಕುಡಿತೀನೋ ನಾನು, ಅದು ಸಹ ನಾನು ಇದು ಕುಡಿದ್ರೆ ಯಾವುದೇ ದೋಸೆ, ಇಡ್ಲಿ, ಚಪಾತಿ ಇವೆಲ್ಲ ಬಂದು. ಇದು ಅಷ್ಟೇ, ತುಂಬ ಹೆಲ್ತು, ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ತರಕಾರಿ ಸೂಪು ಕೂಡ ನಾನಿವಾಗ ಒನ್ ಟೈಮ್ ತಗೋಬೇಕು ಅಂತ ಹೇಳಿ ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಸಂಜೆ ಟೈಮು ಗಂಜಿನ ಕುಡಿತೀನಿ. ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರು ಸಖತ್ತಾಗಿ ರಿಸಲ್ಟ್ ಬರ್ತಾಯಿದೆ. ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಂಬರ್ ಮ್ಯಾನಿಫೆಸ್ಟ್ ಅಂತ ಹೇಳಿದೆ ಅಲ್ವಾ, ಏನಿಲ್ಲ, ಒಂದು ನಿಮಿಷ ನಿಮ್ಗೊಂದು ನಂಬರ್ ಹೇಳ್ಕೊಡ್ತೀನಿ. ಏನಿದೆ ನೋಡಿ, ಇದು ಶುಕ್ರಪರ್ವ ಅಂತ ಹೇಳ್ತಾರೆ. ಈ ಶುಕ್ರಪರ್ವ ಅಂದಾಗ 24 ಈ ಜಾಗಕ್ಕೆ 24 ಬ್ಲೂ ಕಲರ್ ಪೆನ್ನಲ್ಲಿ ಬರ್ಕೊಳ್ಳಿ. ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇದು ಶುಕ್ರಪರ್ವ. ನಮ್ಮ ಅಂಗೈಲಿ ನಮಗೆ ಎಲ್ಲ ಗ್ರಹಗತಿಗಳ ಒಂದು ವಿಶೇಷವಾದ ಒಂದು ಸ್ಥಾನಗಳಿದೆ. ಆದ್ದರಿಂದ ಈ ಜಾಗದಲ್ಲಿ ಹೆಬ್ಬೆರಳಿಂದ ಈ ಒಂದು ಎತ್ತರವಾದ ಜಾಗ ಬರುತ್ತೆ ನೋಡಿ, ಈ ಜಾಗದಲ್ಲಿ ನೀವು 24 ಅಂತ ಹೇಳಿ ಬ್ಲೂ ಪೆನ್ನಲ್ಲಿ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ತಿಳಿಸ್ತಾ ಹೋಗ್ತೀನಿ, ಬರ್ಕೊಳ್ಳಿ. ಇದೇ ನಂಬರ್ ಮ್ಯಾನಿಫೆಸ್ಟಿಂಗ್ ಅಂತ ಹೇಳೋದು. ಏಂಜಲ್ಸ್ ನಂಬರ್ಸ್ಗಳನ್ನ ನಾವು ಒಳ್ಳೆಯದಾಗ್ತಾ ಇದೆ ಪಾಸಿಟಿವ್ ಆಗಿ ಹೇಳ್ತಾ, ನಂಬರನ್ನು ಲವ್ ಮಾಡ್ತಾ ಒಂದು ಧನ್ಯವಾದ ಹೇಳ್ತಾ ಹೋಗೋಣ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ನಾವು ನಮ್ಮ ದಿನಚರಿನ ಶುರು ಮಾಡ್ಕೊಳ್ಳೋಣ ಆಯಿತಾ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಇಷ್ಟಾಗಿತ್ತು ನನ್ನ ಇವತ್ತಿನ ಒಂದು ಹೆಲ್ತ್ ಟಿಪ್ಸ್ ಡಯಟ್ ಚಾರ್ಟೊಂದಿಗೆ, ಅಂದರೆ ಒಂದು ವಿಶೇಷವಾದ ಒಂದು ಸೂಪ್ ನಿಮ್ಮ ಮುಂದೆ ತೋರಿಸಿದ್ದೀನಿ. ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಒಂದು ಆರೋಗ್ಯಪೂರ್ಣವಾದ ಕಂಟೆಂಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಖಂಡಿತ ಯಾರೆಲ್ಲ ತೂಕ ಇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರೋ, ಈಗ ಬ್ಲ್ಯಾಕ್ ರೈಸ್ ಮಾಲ್ಟು ನಮ್ಮ ಕೈಲಿ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ, ಹೊರಗಡೆ ಸಿಗುವಂಥ ಕೆಲವು ಪದಾರ್ಥಗಳನ್ನ ದುಡ್ಡು ಕೊಟ್ಟು ನಮ್ಗೆ ತರೋಕ್ಕಾಗ್ತಿಲ್ಲ ಅಂದರೆ,
ಇದಂತೂ ಮನೇಲಿ ಎಲ್ಲ ಇರುತ್ತೆ, ಅಡುಗೆ ಮನೇಲಿ ಎಲ್ಲರ ಮನೇಲಿ ಇರುತ್ತೆ. ಇದನ್ನು ಸಿಂಪಲ್ಲಾಗಿದ್ರೂ ಸಹ ನಿಮ್ಮ ಒಂದು ಫಿಟ್ನೆಸ್ಗೋಸ್ಕರ, ನಿಮ್ಮ ಚರ್ಮದ ಆರೈಕೆಗಂತೂ ಸಿಕ್ಕಾಬಟ್ಟೆ 1000% ಕೆಲಸ ಖಂಡಿತ ಮಾಡುತ್ತೆ. ವಾವ್ ಅಂತೀರಾ ನೀವು. ಆದ್ದರಿಂದ ಇಂಥದ್ದನ್ನು ಮಾಡ್ಕೊಳ್ಳಿ. ಈ ತರಹ ಕಂಟೆಂಟ್ ನಿಮಗೆ ಬೇಕಾಗಿರುವಂಥದ್ದನ್ನು ಖಂಡಿತ ನನ್ನ ವಿಡಿಯೋ ಜೊತೆ ತಗೊಂಡು ಬರ್ತಾ ಹೋಗ್ತೀನಿ, ಆಯಿತಾ. ಇನ್ನು ನೆಕ್ಸ್ಟ್ ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಕೂತ್ಕೊಂಡು ಆರಾಮಾಗಿ ಮುಗಿಸ್ಬಿಡ್ತೀನಿ. ಹೊರಗಡೆ ಹೋಗೋದಿದೆ, ಕೆಲಸ ಇದೆ ಇವತ್ತು, ಸ್ವಲ್ಪ ವರ್ಕು. ಅದಕ್ಕೋಸ್ಕರ ಬೇಗ ಬೇಗ ತಿಂದು ಮುಗಿಸಿ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಹೊರಡ್ತೀನಿ, ಆಯಿತಾ. ಬರಲಾ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೆಚ್ಚು ಲೈಕು, ಹೆಚ್ಚು ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಖಂಡಿತ ಈ ನಿಮ್ಮ ಚಾನಲ್ಗೆ ಬೇಕು ಅಂತ ಹೇಳ್ತಾ ಒಂದು ಅಂಬಲ್ ರಿಕ್ವೆಸ್ಟೊಂದಿಗೆ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಬರಲಾ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಂದು ಹೊಸ ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.